ವಿಜೃಂಭಣೆಯಿಂದ ನಡೆದ ಶ್ರೀ ಕೋದಂಡರಾಮ ದೇವರ 69ನೇ ಬ್ರಹ್ಮರಥೋತ್ಸವ ಹರಿದು ಬಂದ ಭಕ್ತ ಸಾಗರ. ಕೋಲಾರ ತಾಲೂಕಿನ ಮದ್ದೇರಿ ಗ್ರಾಮದಲ್ಲಿ ಗುರುವಾರದಂದು ಶ್ರೀ ಕೋದಂಡರಾಮ ದೇವರ 69ನೇ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಬಿಸಿಲನ್ನ ಲೆಕ್ಕಿಸದೆ ಮಹಿಳೆಯರು, ಮಕ್ಕಳು, ಯುವಕರು, ಹಿರಿಯರು ಮತ್ತು ಮುಖಂಡರನ್ನ ಒಳಗೊಂಡಂತೆ ಬ್ರಹ್ಮರಥೋತ್ಸವ ಹರಿದು ಬಂದ ಭಕ್ತ ಸಾಗರ. ಈ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವದ ಆಚರಣೆ ಕುರಿತು ಮಾಹಿತಿ ನೀಡಿದ ಮದ್ದೇರಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸಮಾಜ ಸೇವಕರಾದ ಎಂವಿ ರವಿ. ಕಲ್ಯಾಣೋತ್ಸವ ಒಳ್ಳೆ ವಾದ್ಯದೊಂದಿಗೆ ಕಲ್ಯಾಣೋತ್ಸವ ಹಾಗೂ ಗರುಡೋತ್ಸವ ನಡೆಯಿತು. ಇಂದು 3ನೇ ದಿನ ಬ್ರಹ್ಮರಥೋತ್ಸವ. ಬೆಳಗ್ಗೆ ನೀವು ಕಾರ್ಯಕ್ರಮ ಮಾಡಿಸಿದ್ರ ಅದ್ರ ಬಗ್ಗೆ ಬ್ರಹ್ಮರಥೋತ್ಸವ ಆದ್ಮೇಲೆ ಹೇಳಿ. ನಮಗೆ ಈ ಒಂದು ಜವಾಬ್ದಾರಿ ನಮ್ಮ ಊರಿನ ಹಿರಿಯರು ಒಂದು ಜವಾಬ್ದಾರಿ ನೀಡಿ ಈ ಒಂದು ಜವಾಬ್ದಾರಿಯನ್ನ ತುಂಬಾ ನೀಟಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಅಂತೇಳಿ ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಜವಾಬ್ದಾರಿ, ಈ ಒಂದು ಬ್ರಹ್ಮರಥೋತ್ಸವ ಆಚರಿಸೋದಕ್ಕೆ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ, ನಾವು ಮಾಡಿದ ಪುಣ್ಯ ಏನೋ ನಮ್ಗೆ ಸಿಕ್ಕಿದೆ. ಜೈ ಶ್ರೀರಾಮ್. ಇವತ್ತು ರಾತ್ರಿ ಏನೇನು ಕಾರ್ಯಕ್ರಮ ಮಾಡಿದೆ? ಇಂದು ರಾತ್ರಿ ಪಲ್ಲಕ್ಕಿ ಉತ್ಸವ, ಪಲ್ಲಕ್ಕಿ ಉತ್ಸವ ಹಾಗೂ ಮಾಜಿ ಶಾಸಕರಾದ ವರ್ತೂರ್ ಪ್ರಕಾಶ್ ಮತ್ತು ಕೋಟೆ ಮುಳ್ಳಿ ಅವರಿಂದ ರಸಸಂಜೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ತುಂಬಾ ಕಿರುತೆರೆ ಕಲಾವಿದರು ಭಾಗವಹಿಸಲಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಹಾಗೂ ನಮ್ಮ ಊರಿನ ಯುವಕರು ಬೆಂಗಳೂರಿಗೆ ಹೋಗಿ ಅಲ್ಲೊಂದು ಗ್ರಾಮ ಬಂಧು ಸೇವಾ ಸಮಿತಿ ಅಂತ ಒಂದು ಸಂಘ ಕಟ್ಟಿ ಅವರು ಆ ಒಂದು ಸಮಿತಿಯಿಂದ ನಮ್ಮ ಊರಿನ ಆಗುಹೋಗುಗಳನ್ನ, ನಮ್ಮ ಊರಿನ ಕಾರ್ಯಕ್ರಮಗಳನ್ನ ತುಂಬಾ ವಿಜೃಂಭಣೆಯಿಂದ ನೆರವೇರಿಸ್ತಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ, ಹಾಗೂ ಶ್ರೀನಿವಾಸ್ ಗೌಡ ಎಂ ಆರ್ ಶ್ರೀನಿವಾಸ್ ಗೌಡ ಅಂತೇಳಿ ರಾಮೇಗೌಡರ ಅವರ ಪುತ್ರರು, ಅವರು ಕೂಡ ಊರಲ್ಲಿ ಎಲ್ಲಾ ಒಂದು ವರ್ಗದ ಜನಗಳನ್ನ ಒಗ್ಗೂಡಿಸಿಕೊಂಡು ಈ ಒಂದು ಜಾತ್ರಾ ಮಹೋತ್ಸವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ, ಈ ಒಂದು 69ನೇ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಜೈ ಶ್ರೀ